ನಮಸ್ಕಾರ ಸ್ನೇಹಿತರೆ, ನನ್ನ ಮನೆಯ ಆರಾಧ್ಯ ದೇವರಾದ ಶ್ರೀ ದಂಡಗುಂಡ ಬಸವೇಶ್ವರ ದೇವರ ಚರಣಕ್ಕೆ ನಮಸ್ಕರಿಸುತ್ತಾ ಈ ಒಂದು ಸ್ಟೋರಿಯನ್ನು ಪ್ರಾರಂಭಿಸೋಣ ಬನ್ನಿ. ಅಂದೊಂದು ದಿನ ಪಿಂಕುವಿನ ಶಾಲೆಯಲ್ಲಿ ಮಕ್ಕಳನ್ನು ಪ್ರವಾಸಕ್ಕೆ ಎಂದು ತಮ್ಮ ಊರಿನ ಹತ್ತಿರವೇ ಇದ್ದ ಕೈಲಾಸ ಗುಡ್ಡಕ್ಕೆ ಕರೆದುಕೊಂಡು ಹೋಗಿದ್ರು. ಪಿಂಕುವಿನ ಜೊತೆ ಟೀಕು, ಡೊಮ್ಮು, ಸುಬ್ಬು, ರಘು ಎಂದು ಅವನ ಗೆಳೆಯರೆಲ್ಲ ಇದ್ರು. ಕೈಲಾಸ ಗುಡ್ಡ ತುಂಬ ಎತ್ತರದ ಗುಡ್ಡವಾಗಿತ್ತು. ಅದೊಂದು ದೊಡ್ಡ ದೊಡ್ಡ ಶಿಲೆಗಳಿಂದ ಆವೃತವಾದ ಗುಡ್ಡವಾಗಿತ್ತು. ಅಲ್ಲಲ್ಲಿ ದೊಡ್ಡ ದೊಡ್ಡ ಗುಹೆಗಳು, ಮಹಾಭಾರತ ರಾಮಾಯಣದ ಕಥೆಗಳ ಸನ್ನಿವೇಶಗಳನ್ನು ಹೇಳುವ ಕೆತ್ತನೆಗಳು, ಒಂದು ನೀರು ತುಂಬಿದ ಕೆರೆ, ಗುಡ್ಡದ ತುದಿಯಲ್ಲಿ ಕಲ್ಲಿನಿಂದಲೇ ಮಾಡಿದ ಶಿವಪಾರ್ವತಿಯರ ದೇವಸ್ಥಾನವೂ ಕೂಡ ಅಲ್ಲಿ ಇತ್ತು. ಗುಡ್ಡದ ಅಕ್ಕಪಕ್ಕವೆಲ್ಲ ಒಂದಷ್ಟು ಮರಗಳು ಇದ್ದವು. ಕೆಳಗಡೆಯಲ್ಲಿಯೂ ತುಂಬ ಮನೆಗಳು ಮತ್ತು ಅಂಗಡಿಗಳು ಕೂಡ ಇದ್ದವು. ಪಿಂಕು ಮತ್ತು ಅವನ ಗೆಳೆಯರು ಎಲ್ಲರೂ ಒಂದು ಗುಂಪು ಮಾಡಿಕೊಂಡು ಗುಡ್ಡವನ್ನು ಹತ್ತುವುದಕ್ಕೆ ಶುರು ಮಾಡಿದ್ರು. ಗುಡ್ಡದ ಕೆಳಗಿನಿಂದಲೇ ಮೇಲಿರುವವರೆಗೂ ತುಂಬ ಮಂಗಗಳು ಇದ್ವು. ಅವುಗಳಲ್ಲಿ ಕೆಲವು ಕಪ್ಪನೆಯುಳ್ಳ ಮತ್ತು ಇನ್ನು ಕೆಲವು ಬಿಳಿಯೂ ಇದ್ದವು. ಅವೆಲ್ಲವೂ ಜನರು ಗುಡ್ಡ ಹತ್ತುವಾಗ ಅವರನ್ನು ಚೇಷ್ಟೆ ಮಾಡ್ತಾ ಇದ್ವು. ಅವರ ಕೈಯಲ್ಲಿ ಹಿಡಿದುಕೊಂಡ ತಿಂಡಿಗಳು ಅವರಿಗೆ ಗೊತ್ತಾಗದ ಅಂತೆ ಸರಸರನೆ ಬಂದು ಕಸಿದುಕೊಂಡು ಓಡಿ ಹೋಗ್ತಾ ಇದ್ವು. ಪಿಂಕು ಮತ್ತು ಅವನ ಗೆಳೆಯರು ಕುರುಕುಲ, ತಿಂಡಿ, ಬಿಸ್ಕಿಟ್ ಇತ್ಯಾದಿ ತಿಂಡಿಗಳನ್ನು ಹಿಡಿದುಕೊಂಡು ಹೋಗ್ತಾ ಇದ್ರು. ಅವರು ನೋಡುತ್ತಿದ್ದಂತೆಯೇ ಒಂದು ಕರಿಮಂಗ ಬಂದು ಗುಡ್ಡದಿಂದ ಕೆಳಗೆ ಇಳಿಯುತ್ತಿದ್ದವರ ಪ್ಲಾಸ್ಟಿಕ್ ಚೀಲವನ್ನು ಕಸಿದುಕೊಂಡು ಆಚೆ ಹೋಗಿ ಒಂದು ಬಂಡೆಯ ಮೇಲೆ ಕುಳಿತುಕೊಂಡು ಅದರಲ್ಲಿ ತೆಂಗಿನಕಾಯಿ, ಬಾಳೆಹಣ್ಣು, ಪ್ರಸಾದಗಳು ಇದ್ವು. ಪಾಪ ಆ ವ್ಯಕ್ತಿಯ ಅಯ್ಯೋ ದೇವ್ರೇ, ನಿನ್ನ ಪ್ರಸಾದವನ್ನು ಮನೆಗೆ ಒಯ್ಯಬೇಕೆಂದು ತಂದಿರುವುದನ್ನು ಮಂಗ ಕಸಿದು ಬಿಟ್ಟಿತಲ್ವಾ ಎಂದು ಬೇಸರ ಮಾಡಿಕೊಳ್ತಾ ಇದ್ದನು. ಮಂಗನನ್ನು ಓಡಿಸಿದರೆ ತೆಂಗಿನಕಾಯಾದರೂ ಸಿಗಬಹುದು ಎಂದು ಅದನ್ನು ಓಡಿಸಲು ಪ್ರಯತ್ನ ಮಾಡ್ತಾ ಇದ್ದನು. ಆದರೆ ಸಾಧ್ಯವಾಗಲೇ ಇಲ್ಲ. ಪಿಂಕು ಮತ್ತು ಅವನ ಗೆಳೆಯರಿಗೆ ಈ ದೃಶ್ಯ ನೋಡಿ ಒಂದು ಕಡೆ ಪ್ರಸಾದ ಕಳೆದುಕೊಂಡವನ ಬಗ್ಗೆ ಅಯ್ಯೋ ಎಂಬ ಮುರುಕು ಹುಟ್ಟಿದರೂ ಮತ್ತೊಂದು ಕಡೆಯೂ ಅದೊಂದು ತಮಾಷೆಯಾಗಿ ಬಿಟ್ಟಿತು. ಅಲ್ಲಿ ಅಕ್ಕ ಪಕ್ಕ ಇದ್ದ ಚಿಕ್ಕ ಕಲ್ಲುಗಳನ್ನೆಲ್ಲ ಎಸೆಯುವುದಕ್ಕೆ ಹೋದರು. ಆದರೆ ಆ ಮಂಗ ಅವರನ್ನು ನೋಡಿ ಗುರ್ ಎಂದು ಹೆದರಿಸಿತಂತೆ ವಿನ ಅದು ಹೆದರಲಿಲ್ಲ. ಬೇಕೆಂದೇ ಅವರನ್ನು ಪಿಳಿ ನೋಡುವುದು, ಚೆಸ್ ಕಿಸ್ ಎನ್ನುವುದು ಮಾಡ್ತಾ ಇತ್ತು. ಪಿಂಕುವಿನ ಗೆಳೆಯರು ಟೀಕು ನೋಡೋಣವೆಂದು ತಿಂದು ಮುಗಿದ ಪಾಪ್ಕಾರ್ನ್ ಪ್ಯಾಕೆಟನ್ನು ಎಸೆದನು. ಆದರೆ ಆ ಕದೀಮ ಕರಿಮಂಗ ಪಾಪ್ಕಾರ್ನ್ ಪ್ಯಾಕೆಟನ್ನು ಮುಸಿಯೂ ನೋಡಲೇ ಇಲ್ಲ. ಇದನ್ನು ನೋಡಿದ ರಘು, ನಾವು ಅದಕ್ಕೇನಾದರೂ ತಿಂಡಿ ಹಾಕಿದರೆ ಪಾಪ ಆ ಮನುಷ್ಯನ ಪ್ರಸಾದದ ಬ್ಯಾಗನ್ನು ಬಿಟ್ಟು ಬರಬಹುದು ಎನ್ನುತ್ತಾ ಅರ್ಧ ತಿಂದ ಮುಗಿದ ಕುರುಕುಲ ತಿಂಡಿ ಕಟ್ಟನ್ನು ಎಸೆದನು. ಆದರೆ ಆ ಮಂಗನು ತುಂಬ ಚಾಣಾಕ್ಷ. ಅದು ಅಲ್ಲಿ ವಾಸಿಸುವುದಕ್ಕೆ ಶುರು ಮಾಡಿ ಎಷ್ಟು ದಿನಗಳಾಗಿದ್ದವು. ದಿನವೂ ಇಂತಹ ಸಾವಿರಾರು ಜನರು ಬರುವುದರಿಂದ ಅವರು ಮಾಡುವ ಆಟ, ಚೇಷ್ಟೆ, ಮೋಸಗಳೆಲ್ಲ ಅದಕ್ಕೆ ರೂಢಿಯಾಗಿ ಬಿಟ್ಟಿತು. ಅದು ಉಪಾಯದಿಂದ ಜನರನ್ನು ಬೆಸ್ತು ಬೀಳಿಸಬೇಕೆಂದು ತಾನು ಕಲಿತುಕೊಂಡಿದ್ದ ಮಂಗ ರಘು ಎಸೆದ ಪ್ಯಾಕೆಟನ್ನು ಒಮ್ಮೆ ನೋಡಿ ಸುಮ್ಮನೆ ಅಲ್ಲಿ ಕುಳಿತುಕೊಂಡಿತು. ಅದನ್ನು ನೋಡಿದ ಸುಬ್ಬು ನಗುತ್ತಾ ಬಂದು ಇಂಡಿಯಾದ ಬಿಸ್ಕಿಟ್ ಪ್ಯಾಕೆಟನ್ನು ಎಸೆದ. ಅವನ್ನೆಲ್ಲ ನೋಡಿದ ಮತ್ತೊಂದು ಬಿಳಿ ಮಂಗ ಇದೇ ಸಮಯದಲ್ಲಿ ಅದನ್ನು ಎತ್ತಿಕೊಂಡು ಹೋಗಲು ಹವಣಿಸುತ್ತಿತ್ತು. ಆದರೆ ಈ ಕರಿಮಂಗನಿಗೆ ಬುದ್ಧಿ ಚುರುಕಾಗಿತ್ತು. ತಾನು ಇಷ್ಟು ಹೊತ್ತು ಉಪಾಯದಿಂದ ಗಳಿಸಿದ್ದನ್ನು ಬಿಳಿ ಮಂಗ ಎತ್ತಿಕೊಂಡು ಹೋದರೆ ಎನಿಸಿತು. ಅದು ಕೂಡಲೇ ಪ್ರಸಾದದ ಬ್ಯಾಗನ್ನು ಕೆಳಗಿಟ್ಟುಕೊಂಡು ಟೀಕು ಎಸೆದ ಖಾಲಿ ಪಾಪ್ಕಾರ್ನ್ ಪ್ಯಾಕೆಟನ್ನು ಅಲ್ಲಿ ಬಿಟ್ಟು ರಘು, ಸುಬ್ಬು ಎಸೆದ ತಿಂಡಿ, ಬಿಸ್ಕಿಟ್ ಪ್ಯಾಕೆಟ್ಗಳನ್ನು ಅದೇ ಪ್ರಸಾದದ ಬ್ಯಾಗಿನಲ್ಲಿಯೇ ತುಂಬಿಕೊಂಡು ಕಿಸ್ ಚೆಸ್ ಎನ್ನುತ್ತಾ ಹಾರಿ ಹೋಯಿತು. "ಅರೆವಾಹ್ ಕೋತಿ" ಅಂತ ಉದ್ಗರಿಸಿದ ಮಕ್ಕಳನ್ನು ಮಂಗನ ಬುದ್ಧಿವಂತಿಕೆಗೆ ಆಶ್ಚರ್ಯಪಟ್ಟಿದ್ದಲ್ಲದೆ ಅದರ ಚೇಷ್ಟೆಗೆ ನಕ್ಕು ನಕ್ಕು ಹಣಗಾದರು.